ಹಲೋ ಫ್ರೆಂಡ್ಸ್, ನಾನು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ನಾನು ಈ ವಿಡಿಯೋದಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕುರಿತಾದ ರೀಸನಿಂಗ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಲೈಡ್ ಅಲ್ಲಿ ಕೆಲವೊಂದಷ್ಟು ಶೇಪ್ಸ್ ಕಾಣ್ತಾ ಇದೆ ನಿಮಗೆ. ಪೆಂಟಗನ್, ಹೆಕ್ಸಗನ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್, ರೋಸ್, ಆಕ್ಟಗನ್. ಸೊ ಇದರಲ್ಲಿ ಯಾವುದೇ ಶೇಪ್ ಅನ್ನ ಕ್ವೆಶ್ಚನ್ ಅಲ್ಲಿ ಕೇಳಬಹುದು. ಒಂದೇ ರೋನಲ್ಲಿ ಒಂದಷ್ಟು ಜನ ಕೂತಿದ್ದಾರೆ, ಅಥವಾ ಎರಡು ರೋಸ್ ಅಲ್ಲಿ ಕೂತಿದ್ದಾರೆ, ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ಒಂದಷ್ಟು ಜನ ಕೂತಿದ್ದಾರೆ. ಸೊ ಯಾವುದೇ ಶೇಪ್ ಅಲ್ಲಿ ಅವರು ಕೇಳಬಹುದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಎಸೆನ್ಸ್ ಅನ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ಒಂದ್ಸರಿ ರಿಪೀಟ್ ಮಾಡ್ತೀನಿ. ಈ ತರ ಕ್ವೆಶ್ಚನ್ಸ್ ಅನ್ನ ಯೂಶಲಿ ಆಫೀಸರ್ ಕ್ಯಾಡರ್, ಸ್ಪೆಷಲಿಸ್ಟ್ ಆಫೀಸರ್ ಕ್ಯಾಡರ್ ಮತ್ತೆ MBA ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಕೇಳ್ತಾರೆ. 5 to 8 ಇಂಡಿವಿಜುವಲ್ಸ್ ಒಂದು ಪರ್ಟಿಕ್ಯುಲರ್ ವೇನಲ್ಲಿ ಸೀಟ್ ಮಾಡಬೇಕಾಗತ್ತೆ. ಅದು ಇಂಡಿವಿಜುವಲ್ಸ್ ಇರಬಹುದು ಅಥವಾ ಯಾವುದೇ ಒಂದು ಆರ್ಟಿಕಲ್ ಇರಬಹುದು. ಬಾಕ್ಸ್, ಬುಕ್ಸ್, ಎನಿಥಿಂಗ್, ಎನಿ ಆರ್ಟಿಕಲ್. ಸೊ ಸರ್ಕ್ಯುಲರ್ ಶೇಪ್ ಅಲ್ಲಿ, ರೋಸ್ ಅಲ್ಲಿ, ಲೈನ್ಸ್ ಅಲ್ಲಿ, ಸ್ಕ್ವೇರ್, ರೆಕ್ಟ್ಯಾಂಗಲ್, ಯಾವುದೇ ಶೇಪ್ ಆಗಿರಬಹುದು. ಸೊ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಅನ್ನ ನೀವು 3 ಭಾಗ ಮಾಡಬೇಕು. ಒಂದು ಡೆಫಿನೆಟ್ ಇನ್ಫಾರ್ಮೇಶನ್, 100% ಪಕ್ಕಾ ಇನ್ಫಾರ್ಮೇಶನ್. ಕಂಪ್ಯಾರಿಟಿವ್, ಸೊ ಕೊನೆಗೆ ನೀವು ಅದನ್ನ ಚೆಕ್ ಮಾಡಬೇಕು, ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಮತ್ತೆ ನೆಗೆಟಿವ್ ಇನ್ಫಾರ್ಮೇಶನ್. ಈ ತರ ಕೂರಿಸಬಾರದು. A and B ಆಪೋಸಿಟ್ ಕೂರೋದಿಲ್ಲ. ಸೊ ಈ ತರ ನೆಗೆಟಿವ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಅದು ಕೂಡ ಯೂಸ್ ಆಗುತ್ತೆ. ಗೈಡ್ಲೈನ್ಸ್ ಅನ್ನ ಕೂಡ ರಿಪೀಟ್ ಮಾಡ್ತೀನಿ. ಮೊದಲನೇದಾಗಿ ಗ್ಲಾನ್ಸ್ ಮಾಡಿ ಕ್ವೆಶ್ಚನ್ ಡೀಟೇಲ್ಸ್ ನ ಕ್ಲಾಸಿಫೈ ಮಾಡಿ, ಅದನ್ನ ಡೆಫಿನೆಟ್, ಕಂಪ್ಯಾರಿಟಿವ್ ಮತ್ತೆ ನೆಗೆಟಿವ್ ಇನ್ಫಾರ್ಮೇಶನ್ ಅಂತ. ಸೊ ಆ ಡೆಫಿನೆಟ್ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಒಂದು ರಫ್ ಸ್ಕೆಚ್ ಅನ್ನ ಡ್ರಾ ಮಾಡಿ. ಅದಾದ್ಮೇಲೆ ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್ ನ ಬಳಸ್ಕೊಂಡು ಇನ್ಮಿಕ್ಕಂತ ಜಾಗಗಳನ್ನ ಫಿಲ್ಅಪ್ ಮಾಡಿ. ಆಂಬಿಗಿಯಸ್ ಅಂದ್ರೆ ಯು ಆರ್ ನಾಟ್ ಶ್ಯೂರ್ ಅಬೌಟ್ ದ ಇನ್ಫಾರ್ಮೇಶನ್. ಸೊ ಅದನ್ನ ಹೋಲ್ಡ್ ಅಲ್ಲಿ ಇಡಿ. ಇನ್ಮಿಕ್ಕಂತ ಇನ್ಫಾರ್ಮೇಶನ್ ನ ಬಳಸ್ಕೊಳ್ಳಿ. ಆಮೇಲೆ ನೀವು ಡ್ರಾ ಮಾಡಿರುವಂತ ರಫ್ ಸ್ಕೆಚ್ ಎಲ್ಲಾ ಇನ್ಫಾರ್ಮೇಶನ್ ಮ್ಯಾಚ್ ಮಾಡುತ್ತಾ, ಸಪೋರ್ಟ್ ಮಾಡುತ್ತಾ ಅಂತ ಚೆಕ್ ಮಾಡಬೇಕು. ನೆಗೆಟಿವ್ ಇನ್ಫಾರ್ಮೇಶನ್ ಕೂಡ ಮ್ಯಾಚ್ ಆಗುತ್ತಾ ಸ್ಕೆಚ್ ಜೊತೆ ಅಂತ ಚೆಕ್ ಮಾಡಬೇಕು. ಕೊನೆಗೆ ಡ್ರಾ ದ ಫೈನಲ್ ಅರೇಂಜ್ಮೆಂಟ್. ಸೊ ಸ್ಕೆಚ್ ಯಾವಾಗ ಪೂರ್ತಿ ಎಲ್ಲಾ ಇನ್ಫಾರ್ಮೇಶನ್ ಟ್ಯಾಲಿ ಮಾಡುತ್ತೆ ಅಂತ ಗೊತ್ತಾದಾಗ ಸೊ ಫೈನಲ್ ಅರೇಂಜ್ಮೆಂಟ್ ಅನ್ನ, ಫೈನಲ್ ಸ್ಕೆಚ್ ನ ನೀವು ಡ್ರಾ ಮಾಡಬಹುದು. ಒಂದು ಪ್ರಾಬ್ಲಮ್ ಅನ್ನ ಡ್ರಾ ಮಾಡೋಣ. ಸರ್ಕ್ಯುಲರ್ ಅರೇಂಜ್ಮೆಂಟ್ ಇದು. 8 ಫ್ರೆಂಡ್ಸ್ A, B, C, D, E, F, G, H are sitting in a circle facing the center. B is sitting between G and D. H is third to the left of B and second to the right of A. C is sitting between A and G. B and E are not sitting opposite to each other. ಕನ್ಫ್ಯೂಸ್ ಆಯ್ತಾ? ಇದೇನಿಲ್ಲ, ಒಂದೊಂದೇ ಇನ್ಫಾರ್ಮೇಶನ್ ನೀವು ಅಪ್ಲೈ ಮಾಡ್ತಾ ಹೋಗಿ.
ಸೊ ಇಲ್ಲಿ 8 ಜನ ಇದ್ದಾರೆ, ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಲ್ಲಿ ಕೂತಿದ್ದಾರೆ, ಫೇಸಿಂಗ್ ದ ಸೆಂಟರ್. ನಿಮ್ಗೆ ಅರ್ಥ ಆಗ್ಬಹುದು. ಫೇಸಿಂಗ್ ದ ಸೆಂಟರ್ ಅಂದ್ರೆ ಈ ಸರ್ಕಲ್ ಏನಿದೆ, ಈ ಸರ್ಕಲ್ ನ ಸೆಂಟರ್ ಅನ್ನ ನೋಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಫೇಸಿಂಗ್ ದ ಸೆಂಟರ್. ಸೊ ಮೊದಲನೇ ಇನ್ಫಾರ್ಮೇಶನ್ ಏನು? ಬಿ ಈಸ್ ಸೆಟ್ಟಿಂಗ್ ಬಿಟ್ವೀನ್ ಜಿ ಅಂಡ್ ಡಿ. ಈಗ ಎಲ್ಲೋ ಒಂದ್ ಕಡೆ ಜಿ ಮತ್ತೆ ಡಿ ಬರ್ತಾರೆ ಅಂತ ಇಟ್ಕೊಳ್ಳಿ. ಸಪೋಸ್ ಇಲ್ಲಿ ಜಿ ಬರ್ತಾರೆ, ಇಲ್ಲ ಇಲ್ಲಿ ಬರ್ತಾರೆ. ಸೊ ಎರಡು ಪಾಸಿಬಿಲಿಟೀಸ್ ಇದೆ, ಅಲ್ಲಿ ಎರಡು ಸಾಧ್ಯತೆಗಳಿವೆ. ಸೊ ಜಿ ಇಲ್ಲಿ ಬರಬಹುದು, ಡಿ ಇಲ್ಲಿ ಬರಬಹುದು, ಅಥವಾ ಜಿನೇ ಇಲ್ಲಿ ಬರಬಹುದು, ಡಿನೇ ಇಲ್ಲಿ ಬರಬಹುದು. ಎರಡು ಸಾಧ್ಯತೆ ಇದೆ. ಆದ್ರೆ ಜಿ ಮತ್ತೆ ಡಿ ಎಲ್ಲೇ ಬರಲಿ, ಅವರಿಬ್ರು ಮಧ್ಯ ಬಿ ಅಂತೂ ಇದ್ದೇ ಇರ್ತಾನೆ, ಆಯ್ತಾ? ಸೊ ಬಿ ಅಂತೂ ಇದ್ದೇ ಇರ್ತಾನೆ. H is third to the left of B, second to the right of A. ಸೊ ಇದು ಪಕ್ಕಾ ಇನ್ಫಾರ್ಮೇಶನ್. ಈಗ ಬಿ ಇಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಜಿ ಮತ್ತೆ ಡಿ ಹೆಂಗಾದ್ರೂ ಅದ್ಲು ಬದಲು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈಗ ಬಿ ಇಲ್ಲಿ ಕೂತಿದ್ದಾನೆ ಅಂತ ಇಟ್ಕೊಳ್ಳೋಣ. ಇಲ್ಲೊಂದು ಇನ್ಫಾರ್ಮೇಶನ್ ಇದೆ, H is third to the left of B. ಸೊ ಬಿಗೆ ಲೆಫ್ಟ್ ಯಾವುದು? ಈ ಕಡೆ ಲೆಫ್ಟ್, ಯಾಕಂದ್ರೆ ಹಿ ಈಸ್ ಫೇಸಿಂಗ್ ದ ಸೆಂಟರ್. 1 2 ಇಲ್ಲಿ ಯಾರು ಅಂತ ಗೊತ್ತಿಲ್ಲ, 3. ಥರ್ಡ್ ಟು ದ ಲೆಫ್ಟ್ ಆಫ್ ಡಿ, ಇಲ್ಲಿ ಹೆಚ್ ಬರ್ತಾನೆ ಅಂತ ಕೊಟ್ಟಿರುವಂತ ಪಕ್ಕಾ ಇನ್ಫಾರ್ಮೇಶನ್. ಸೊ ಬಿ ಮತ್ತೆ ಹೆಚ್ ಗೊತ್ತಾಯ್ತಲ್ಲ. ಸೊ ಬಿ ಲೆಫ್ಟಿಗೆ ಥರ್ಡ್ ಪರ್ಸನ್ 1 2 3. ಸೊ ಇಲ್ಲಿ ಹೆಚ್ ಬರ್ತಾನೆ ಅಂತ ಆಯ್ತು. ಅಂಡ್ ಸೆಕೆಂಡ್ ಟು ದ ರೈಟ್ ಆಫ್ ಎ, ಸೆಕೆಂಡ್ ಟು ದ ರೈಟ್ ಆಫ್ ಎ ಅಂದ್ರೆ ಇಲ್ಲಿ ಬರ್ತಾನೆ ಎ ಅಂತ ಆಯ್ತು. ಸೊ ಇಲ್ಲಿ ಎ ಫೇಸಿಂಗ್ ದ ಸೆಂಟರ್ ಕೂತಿದ್ರೆ ಇವನಿಗೆ ರೈಟ್ ಯಾವುದು? ಇದು ರೈಟ್ ಅಲ್ವಾ? ಸೆಂಟರ್ನ ಫೇಸ್ ಮಾಡ್ಕೊಂಡು ಕೂತಿದ್ರೆ ಈ ಕಡೆಗೆ ಮಕ್ಕ ಮಾಡ್ಕೊಂಡು ಕೂತಿದ್ದಾನೆ. ಸೊ ಅದರಿಂದ ದಿಸ್ ಈಸ್ ರೈಟ್. So H is second to the right of A. 1 2. So second H. So A fix ಆಯ್ತು, H fix ಆಯ್ತು, B fix ಆಯ್ತು. ಆಮೇಲೆ C is sitting between A and G. A ಮತ್ತೆ G. G ಇಲ್ಲಿ ಬರುತ್ತಾ? ಬರಲ್ಲ. ಯಾಕಂದ್ರೆ ಬಿಟ್ವೀನ್ ಎ ಅಂಡ್ ಜಿ ಅಂದ್ರೆ ಎ ಮತ್ತೆ ಜಿ ಮಧ್ಯ ಸಿ ಬರಬೇಕು ಅಂತ. ಸೊ ಈ ಅರೇಂಜ್ಮೆಂಟ್ ಕರೆಕ್ಟ್. ಇಲ್ಲಿ ಎ, ಇಲ್ಲಿ ಜಿ, ಇಲ್ಲಿ ಡಿ. ಸೊ ದಟ್ ಇಲ್ಲಿ ಸಿ ಹಾಕ್ಬೋದು ಅಲ್ವಾ? ಸಿ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಎ ಅಂಡ್ ಜಿ. ಸೊ ಇಲ್ಲಿ ಕೂರಿಸಬಹುದು, ಅದರಿಂದ ಇದು ಕರೆಕ್ಟ್ ಆಯ್ತಾ? ಸೊ ಜಿ ಮತ್ತೆ ಡಿ ಇದು ಕರೆಕ್ಟ್. ಫಸ್ಟ್ ಒನ್ ಕರೆಕ್ಟ್. ಸೊ ಅದನ್ನೇ ಇಲ್ಲಿ ಎಲ್ಲ ಅಪ್ಲೈ ಮಾಡೋಣ ಫೈನಲ್ ಆನ್ಸರ್ ಅಲ್ಲಿ, ಫೈನಲ್ ಅರೇಂಜ್ಮೆಂಟ್ ಅಲ್ಲಿ. ಸೊ ಎ ಫಿಕ್ಸ್ ಆಯ್ತು, ಹೆಚ್ ಫಿಕ್ಸ್ ಆಯ್ತು, ಬಿ ಫಿಕ್ಸ್ ಆಯ್ತು, ಜಿ ಗೊತ್ತಾಯ್ತು, ಡಿ ಗೊತ್ತಾಯ್ತು, ಸಿ ಗೊತ್ತಾಯ್ತು. ಸಿ ಸಿಟ್ಟಿಂಗ್ ಬಿಟ್ವೀನ್ ಎ ಅಂಡ್ ಜಿ. ಸೊ ಅದು ಗೊತ್ತಾಯ್ತು. ಇನ್ ಮಿಕ್ಕಿರೋರು ಯಾರು? ಬಿ ಅಂಡ್ ಇ ಆರ್ ನಾಟ್ ಸಿಟ್ಟಿಂಗ್ ಆಪೋಸಿಟ್ ಟು ಈಚ್ ಅದರ್. B and E are not sitting opposite to each other. So B ಇಲ್ಲಿದೆ, ಇವನ ಎಕ್ಸಾಕ್ಟ್ ಆಪೋಸಿಟ್ ಅಂದ್ರೆ ಇದು. ಸೊ ಇಲ್ಲಿ ಇ ಬರಬಾರ್ದು. ಸೊ ಇನ್ನು ಉಳಿದಿರೋರು ಯಾರು? ಎಫ್. ಸೊ ಉಳಿದಿರೋದು ಎಫ್, ಇಲ್ಲೇ ಪ್ಲೇಸ್ ಮಾಡಬೇಕು. ಸೊ ಇ ಇಲ್ಲಿ ಬರ್ತಾನೆ ಅಂತ ಆಯ್ತು. ಅರ್ಥ ಆಯ್ತಾ? ಸೊ ಫೈನಲ್ ಅರೇಂಜ್ಮೆಂಟ್ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಟ್ಯಾಲಿ ಆಗುತ್ತಾ ಅಂತ ನೋಡ್ಬೇಕು. ಸೊ 8 ಜನ ABCDEFGH ಸರ್ಕಲ್ ಅಲ್ಲಿ ಕೂತಿದ್ದಾರೆ, ಫೇಸಿಂಗ್ ದ ಸೆಂಟರ್. B is between G and D. B is between G and D. H is third to the left of B, second to the right of A. Correct ಇದೆ. C is sitting between A and G. C.
ಬಿ ಅಂಡ್ ಇ ಆರ್ ನಾಟ್ ಸಿಟ್ಟಿಂಗ್ ಅಪೋಸಿಟ್ ಟು ಈಚ್ ಅದರ್. ಬಿ ಮತ್ತೆ ಇ ಅಪೋಸಿಟ್ ಇರ್ಬಾರ್ದು, ಎಫ್ ಇರ್ಬೋದು ಬೇಕಾದ್ರೆ. ಸೊ ಎಫ್, ಸೊ ಇಲ್ಲಿ ಇ ಬರುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಈ ತರ ಅರೇಂಜ್ಮೆಂಟ್ ಮಾಡಿದ್ಮೇಲೆ ಒಂದು 5 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, ಅದನ್ನ ನೀವು ಆನ್ಸರ್ ಮಾಡಬೇಕು. ಈಗ ಸಪೋಸ್ ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. Who is sitting to the immediate left of D? ಅದು ಬರುತ್ತೆ ಆನ್ಸರು. ಇಮಿಡಿಯೇಟ್ ಲೆಫ್ಟ್ ಇ ನೇ ಕೂತಿರೋದು ಅಲ್ವಾ. ಸೊ ಇ ಈಸ್ ದ ಆನ್ಸರ್. ಇನ್ನೊಂದು ಕ್ವೆಶ್ಚನ್, ಹೂ ಈಸ್ ಸಿಟ್ಟಿಂಗ್ ಆಪೋಸಿಟ್ ಟು ಜಿ. ಹೂ ಈಸ್ ಸಿಟ್ಟಿಂಗ್ ಆಪೋಸಿಟ್ ಟು ಜಿ. ಸೊ ಇವನ ಆಪೋಸಿಟ್ ಯಾರಿದ್ದಾರೆ? ಹೆಚ್. So answer is H. Who is sitting second to the right of F? Who is sitting second to the right of F? So F is facing the center. So ಇವನ್ಗೆ ರೈಟ್ ಅಂದ್ರೆ ಈ ಕಡೆ. ಸೊ ಇ ಸೆಕೆಂಡ್. ಸೊ ಹಾಗೆಲ್ಲ ಕ್ವೆಶ್ಚನ್ಸ್ ಕೊಟ್ಟು ಕೇಳಿರ್ತಾರೆ. ಸೊ ಅದನ್ನ ನೀವು ನಿಮ್ಮ ಅರೇಂಜ್ಮೆಂಟ್ ನ ನೋಡಿಕೊಂಡು ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕು. ಈ ಕ್ವೆಶ್ಚನ್ ಅಲ್ಲಿ ಕೆಲವೊಂದು ವೇರಿಯೇಷನ್ಸ್ ಬರಬಹುದು, ಕೆಲವೊಂದು ಇನ್ಫಾರ್ಮೇಶನ್ ಆಡ್ ಆಗಬಹುದು. ಈಗ ಸಪೋಸ್ ಫೇಸಿಂಗ್ ದ ಸೆಂಟರ್ ಅಂತ ಹೇಳಿದೆ. ಆ ಸರ್ಕಲ್ ಅಲ್ಲಿ ಎಲ್ಲರೂ ಕೂಡ ಸೆಂಟರ್ ಫೇಸ್ ಮಾಡಿ, ಸೆಂಟರ್ನ ಫೇಸ್ ಮಾಡಿ ಕೂತಿದ್ದಾರೆ. ಕೆಲವು ಕ್ವಶನ್ಸ್ ಅಲ್ಲಿ ಏನಾಗುತ್ತೆ, ಫೇಸಿಂಗ್ ಔಟ್ವರ್ಡ್ಸ್, ಅಂದ್ರೆ ಸೆಂಟರ್ಗೆ ಬೆನ್ ಮಾಡಿ ಕೂತಿರ್ತಾರೆ, ಅಂದ್ರೆ ಔಟ್ವರ್ಡ್ಸ್ ಹೊರಗಡೆ ನೋಡ್ಕೊಂಡು ಕೂತಿರ್ತಾರೆ ಆಪೋಸಿಟ್ ಆಗಿ. ಅಂದ್ರೆ ಅವರ ಬೆನ್ನು ಸರ್ಕಲ್ ನ ಸೆಂಟರ್ ಅನ್ನ ಎದುರಾಗೋ ಹಾಗೆ ನೋಡ್ತಾ ಇರೋ ಹಾಗೆ. ಸೊ ಫೇಸಿಂಗ್ ಔಟ್ವರ್ಡ್ಸ್ ಇರ್ಬೋದು. ಸೊ ಆಗ ಲೆಫ್ಟ್ ಟು ರೈಟ್ ಬದಲಾಗುತ್ತೆ. ಸೊ ಅದನ್ನ ಕೇರ್ಫುಲ್ ಆಗಿ ಮಾಡಬೇಕು, ಅದನ್ನ ವಿಜುವಲೈಸ್ ಮಾಡ್ಕೋಬೇಕು ನೀವು. ಯಾವ ತರ ಕೂತಿರ್ತಾರೆ, ಫೇಸಿಂಗ್ ಔಟ್ವರ್ಡ್ಸ್ ಕೂರೋದಾದ್ರೆ ಹೀಗೆ ಕೂತಿರ್ತಾರೆ. ಸೊ ಲೆಫ್ಟ್ ಯಾವುದು, ರೈಟ್ ಯಾವುದು, ಸೊ ಅದನ್ನ ನೋಡ್ಕೊಂಡು ಸ್ಕೆಚ್ ಅನ್ನ ಡ್ರಾ ಮಾಡಬೇಕು. ಅಥವಾ ಸಮ್ ಫೇಸಿಂಗ್ ಔಟ್ವರ್ಡ್ಸ್, ಸಮ್ ಫೇಸಿಂಗ್ ಸೆಂಟರ್. ಕೆಲವರು ಸೆಂಟರ್ಗೆ ಮುಖ ಮಾಡ್ಕೊಂಡು ಕೂತಿದ್ದಾರೆ, ಕೆಲವರು ಔಟ್ವರ್ಡ್ಸ್ ಮುಖ ಮಾಡಿಕೊಂಡು ಕೂತಿದ್ದಾರೆ. ಆಗ ಲೆಫ್ಟ್ ಟು ರೈಟ್ ಬದಲಾಗುತ್ತೆ. ಸೆಂಟರ್ಗೆ ಫೇಸ್ ಆಗಿರೋರ್ಗೆ ಲೆಫ್ಟ್ ಟು ರೈಟ್ ಗೊತ್ತಾಗುತ್ತೆ, ಆದ್ರೆ ಔಟ್ವರ್ಡ್ಸ್ ಫೇಸ್ ಮಾಡಿರೋರ್ಗೆ ಅವ್ರಿಗೆ ಲೆಫ್ಟ್ ಟು ರೈಟ್ ಬೇರೆ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಸ್ಕೆಚ್ ಮಾಡಬೇಕು. ಜೆಂಡರ್ ಮತ್ತೆ ಏಜ್ ಕೊಟ್ಟಿರ್ಬೋದು. ಸೊ ಇಷ್ಟು ಜನ ಫಿಮೇಲ್ಸ್ ಇದ್ದಾರೆ, ಇಷ್ಟು ಜನ ಮೇಲ್ಸ್ ಇದ್ದಾರೆ. ಮೇಲು ಮತ್ತೆ ಫಿಮೇಲು ಅಕ್ಕಪಕ್ಕ ಕೂತಿದ್ದಾರೆ, ಮತ್ತೆ ಅವರ ಏಜಸ್ ಕೂಡ ಕೊಟ್ಟಿರ್ಬೋದು. ಚಿಕ್ಕ ಮಕ್ಕಳೆಲ್ಲ ಪಕ್ಕ ಕೂತಿರ್ತಾರೆ, ಅಡಲ್ಟ್ಸ್ ಎಲ್ಲ ಒಂದ್ ಕಡೆ ಕೂತಿರ್ತಾರೆ, ಹಾಗೆಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಕನ್ಸಿಡರ್ ಮಾಡಿ ನೀವು ಸೀಟಿಂಗ್ ಅರೇಂಜ್ಮೆಂಟ್ ಅನ್ನ ಮಾಡಬೇಕು. ನೋ ಟೂ ಮೇಲ್ಸ್ ಆರ್ ಟೂ ಫಿಮೇಲ್ಸ್ ಆರ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಈಚ್ ಅದರ್. ಸೊ ಇಬ್ರು ಮೇಲ್ಸು ಮತ್ತೆ ಇಬ್ರು ಫಿಮೇಲ್ಸ್ ಪಕ್ಕ ಕೂತಿರ್ಬಾರ್ದು. ಅಂದ್ರೆ ಏನು, ಮೇಲ್ ಆದ್ಮೇಲೆ ಫಿಮೇಲು, ಫಿಮೇಲ್ ಆದ್ಮೇಲೆ ಮತ್ತೆ ಮೇಲು, ಮತ್ತೆ ಫಿಮೇಲು, ಮತ್ತೆ ಮೇಲು ಫಿಮೇಲ್, ಮೇಲ್ ಫಿಮೇಲ್, ಮೇಲ್ ಫಿಮೇಲ್, ಹಾಗೆ ಒಟ್ನಲ್ಲಿ ಇಬ್ರು ಗಂಡಸರು ಪಕ್ಕ ಕೂರ್ಬಾರ್ದು, ಅಥವಾ ಇಬ್ರು ಹೆಂಗಸರು ಪಕ್ಕ ಕೂರ್ಬಾರ್ದು. ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಆರ್ ನಿಯರ್ ಟು ಸಮ್ ಪರ್ಸನ್. ಯಾವುದೋ ಒಬ್ಬ ವ್ಯಕ್ತಿ ಪಕ್ಕ ಕೂರ್ಬಾರ್ದು, ಅಥವಾ ಅವನ ನೆಕ್ಸ್ಟ್ ಕೂರ್ಬಾರ್ದು, ಅವನ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಕೂರ್ಬಾರ್ದು. ಸೊ ಅದನ್ನು ಕೂಡ ನೀವು ಉಪಯೋಗಿಸ್ಕೊಂಡು ಸ್ಕೆಚ್ ಅನ್ನ ಡ್ರಾ ಮಾಡಬೇಕು. ಸೊ ಆ ತರ ಕೆಲವೊಂದು ವೇರಿಯೇಷನ್ಸ್ ಇರುತ್ತೆ. ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ. ಇದು ಲೈನ್ ಅಥವಾ ರೋ ಪ್ಲೇಸ್ಮೆಂಟ್. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಆರ್ ಸಿಟ್ಟಿಂಗ್ ಇನ್ ಅ row
facing north, A is fourth to the right of E, H is fourth to the left of D, C and F, who are not at the ends, are neighbors of B and E, respectively. H is next to the left of A and A is the neighbor of B. ಸೊ ಇಷ್ಟು ಇನ್ಫಾರ್ಮೇಶನ್ ಇದೆ. ಸೊ ಇದನ್ನ ಬಳಸ್ಕೊಂಡು ನೀವು ಒಂದು ರೋನಲ್ಲಿ ಅರೇಂಜ್ಮೆಂಟ್ಸ್ ಅನ್ನ ಮಾಡಬೇಕು. 8 ಜನ ಇದ್ದಾರೆ, ಆಲ್ ಫೇಸಿಂಗ್ ನಾರ್ತ್. ಸೊ ಬೈ ಡಿಫಾಲ್ಟ್ ಎಲ್ಲರೂ ಕೂಡ ನಾರ್ತ್ ಅನ್ನೇ ಫೇಸ್ ಮಾಡ್ತಾರೆ. ಈಗ ನೀವು ಮ್ಯಾಪ್ ನ ಯಾವತ್ತೂ ಉಲ್ಟಾ ನೋಡೋದಿಲ್ಲ, ಫೇಸಿಂಗ್ ನಾರ್ತ್ ನೋಡೋದು ಅಲ್ವಾ. ಇಂಡಿಯಾ ಮ್ಯಾಪ್ ಯಾವತ್ತಾದ್ರೂ ಉಲ್ಟಾ ನೋಡಿದಿರಾ? ಇಲ್ಲ ಅಲ್ವಾ. ಸೊ ಫೇಸಿಂಗ್ ನಾರ್ತ್ ಅಂತಾನೆ ನೋಡೋದು. ಸೊ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ನಾರ್ತ್. ಸೊ ಈ ಕಡೆ ಹೋದ್ರೆ ರೈಟ್, ಇದು ಲೆಫ್ಟ್ ವರ್ಡ್ಸ್. ಸೊ ಇಲ್ಲಿ ಮೊದಲನೇ ಇನ್ಫಾರ್ಮೇಶನ್ ಏನು? ಎ ಈಸ್ ಫೋರ್ತ್ ಟು ದ ರೈಟ್ ಆಫ್ ಇ. ಈಗ ಫಸ್ಟ್ ಒಂದು ಉದ್ದ ಲೈನ್ ಹಾಕಿ, ಇದಕ್ಕಿಂತ ಜಾಸ್ತಿ ಉದ್ದ ಇರೋದು, ಆಯ್ತಾ. ಯಾರು ರೈಟ್ ಹ್ಯಾಂಡ್ ಅಲ್ಲಿ ಇದ್ದಾರೆ, ಯಾರು ಲೆಫ್ಟ್ ಹ್ಯಾಂಡ್ ಇದ್ದಾರೆ, ಇದು ಗೊತ್ತಿಲ್ಲ ಇನ್ನ. ಸೊ ಫಸ್ಟ್ ಏನ್ ಮಾಡಿ, ಎನ ಎಲ್ಲೋ ಒಂದ್ ಕಡೆ ಕೂಡಿಸ್ಬಿಟ್ಟು ಎ ಈಸ್ ಫೋರ್ತ್ ಟು ದ ರೈಟ್ ಆಫ್ ಇ. ಎ ಈಸ್ ಫೋರ್ತ್ ಟು ದ ರೈಟ್ ಆಫ್ ಇ ಅಂದ್ರೆ ಎಲ್ಲಿ ಬರುತ್ತೆ? ಇ. ಇಗೆ ರೈಟ್ ಸೈಡು ಫೋರ್ತ್ ಪರ್ಸನ್ ಎ ಅಂದ್ರೆ ಏನ್ ಬರಬೇಕು? ಡ್ಯಾಶ್ 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 ಇ, ಆಯ್ತಾ. ಸೊ ಇಲ್ಲಿ ಇ ಹಾಕಿದ್ರೆ ಅವನು ನಾರ್ತ್ ವರ್ಡ್ಸ್ ಫೇಸ್ ಮಾಡ್ಕೊಂಡಿದ್ದಾನೆ. ಸೊ ಆದ್ರಿಂದ ಫೋರ್ತ್ ಟು ದ ರೈಟ್ ಆಫ್ ಇ, ಎ ಕರೆಕ್ಟ್ ಆಯ್ತು. ಸೊ ಎ ಮತ್ತೆ ಇ ಗೊತ್ತಾಯ್ತು ಈಗ, ಆಯ್ತಾ. ಸೊ ಎ ಮತ್ತೆ ಇ. ಆದ್ರೆ ಈ ಕಡೆ ಎಷ್ಟು ಜನ ಬರ್ತಾರೆ, ಈ ಕಡೆ ಎಷ್ಟು ಜನ ಬರ್ತಾರೆ ಏನು ಗೊತ್ತಿಲ್ಲ ನಮ್ಗೆ. ನೆಕ್ಸ್ಟ್, ಹೆಚ್ ಈಸ್ ಫೋರ್ತ್ ಟು ದ ಲೆಫ್ಟ್ ಆಫ್ ಡಿ. ಹೆಚ್ ಈಸ್ ಫೋರ್ತ್ ಟು ದ ಲೆಫ್ಟ್ ಆಫ್ ಡಿ. ಇದರಿಂದ ಏನು ಗೊತ್ತಾಗೋದಿಲ್ಲ ನಮ್ಗೆ, ಯಾಕಂದ್ರೆ ಎ ಮತ್ತೆ ಇಗೆ ಸಂಬಂಧಪಟ್ಟಿದ್ದಲ್ಲ ಅದು. ಸಿ ಅಂಡ್ ಎಫ್, who are not at the ends, are neighbors of B and E. B ಮತ್ತೆ E ನೈಬರ್ಸ್ ಅಂತೆ. ಸಿ ಅಂಡ್ ಎಫ್, ಎಲ್ಲಿ ಸಿ ಬರುತ್ತೆ ಎಲ್ಲಿ ಎಫ್ ಅಂತ ಗೊತ್ತಿಲ್ಲ. ಸೊ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ರೆ ಸಿ ಪಕ್ಕ ಬಿ ಬರುತ್ತೆ, ಎಫ್ ಪಕ್ಕ ಇ ಬರುತ್ತೆ ಅಂತ. ಹೆಚ್ ಈಸ್ ನೆಕ್ಸ್ಟ್ ಟು ದ ಲೆಫ್ಟ್ ಆಫ್ ಎ ಅಂಡ್ ಎ ಈಸ್ ಅ ನೈಬರ್ ಆಫ್ ಬಿ. ಇದು ಪಕ್ಕಾ ಇನ್ಫಾರ್ಮೇಶನ್. ಯಾಕಂದ್ರೆ ಇದುವರೆಗೂ ಅರೇಂಜ್ ಮಾಡಿರೋದ್ರಲ್ಲಿ ಎ ಮತ್ತೆ ಇ ಅಷ್ಟೇ ಗೊತ್ತಿರೋದು ನಮ್ಗೆ. ಇನ್ ಮಿಕ್ದವರೆಲ್ಲ ಎಲ್ಲಿ ಬರ್ತಾರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ 3 ಜನ ಇದ್ದಾರೆ ಅಂತ ಗೊತ್ತು ಮಧ್ಯ, ಆದ್ರೆ ಯಾರು ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಇಲ್ಲಿ ಪಕ್ಕಾ ಇನ್ಫಾರ್ಮೇಶನ್ ಇದೆ. H is next to the left of A and A is the neighbor of B. ಗೊತ್ತಾಯ್ತಾ? ಸೊ H is next to the left of A. H ಗೆ ಲೆಫ್ಟ್ ಯಾವುದು? ಇದು ಈ ಕಡೆ. ಸೊ H ಪ್ಲೇಸ್ ಮಾಡಿ, ಆಯ್ತಾ. A is the neighbor of B. ನೇಬರ್ ಅಂದ್ರೆ ಪಕ್ಕದಲ್ಲಿರೋನು ಅಂತ. ಈ ಕಡೆ H ಬಂದಾಯ್ತಲ್ಲ, ಸೊ ಅದರಿಂದ ಈ ಕಡೆನೇ ಬರಬೇಕು. ಸೊ ಈ ಕಡೆ B, ಆಯ್ತಾ. ಸೊ B ಗೊತ್ತಾಯ್ತು, A ಗೊತ್ತಾಯ್ತು, H ಗೊತ್ತಾಯ್ತು, E ಗೊತ್ತಾಯ್ತು. ನೆಕ್ಸ್ಟ್ ಉಳಿದಂತ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಳ್ಳೋಣ. ಈಗ ಬಿ, ಎ, ಹೆಚ್, ಇ ಇಷ್ಟು ಗೊತ್ತಾಯ್ತು. ಹೆಚ್ ಈಸ್ ಫೋರ್ತ್ ಟು ದ ಲೆಫ್ಟ್ ಆಫ್ ಡಿ. ಹೆಚ್ ಈಸ್ ಫೋರ್ತ್ ಟು ದ ಲೆಫ್ಟ್ ಆಫ್ ಡಿ. 1 2 3 4. ಓಕೆ. ಸೊ ಡಿಗೆ ಲೆಫ್ಟ್, ಲೆಫ್ಟ್ ಅಂದ್ರೆ ಈ ಕಡೆ 1 2 3 4, ಆಯ್ತಾ. ಸೊ ಇಲ್ಲಿ ಡಿ ಬರಬೇಕು. ಸೊ ಅದೊಂದಾಯ್ತು. ಸೊ ಡಿ ಆಯ್ತು. ಸಿ ಪಕ್ಕ ಬಿ ಬರಬೇಕು.
ಸಿ ಪಕ್ಕ ಬಿ ಬರಬೇಕು. ಓಕೆ, ಸೊ ಬಿ ಪಕ್ಕ ಸಿ ಅಂದ್ರೆ ಈ ಕಡೆ ಬರಕ್ಕಾಗಲ್ಲ, ಇಲ್ಲಿ ಆಲ್ರೆಡಿ ಎ ಫಿಕ್ಸ್ ಆಗಿದೆ. ಸೊ ಅದರಿಂದ ಈ ಕಡೆನೇ ಬರಬೇಕು. ಸೊ ಸಿ ಫಿಕ್ಸ್ ಆಯ್ತು. ಸೊ ಸಿ ಫಿಕ್ಸ್ ಆಯ್ತು. ನೆಕ್ಸ್ಟ್ ಎಫ್ ಪಕ್ಕ ಇ ಬರ್ಬೇಕಂತೆ. ಎಫ್ ಪಕ್ಕ ಇ, ಎಫ್ ಪಕ್ಕ ಇ. ಜಿ ಬಗ್ಗೆ ಏನಾದ್ರು ಕೊಟ್ಟಿದಾರ ಅಲ್ಲಿ? ಇಲ್ಲ, ಜಿ ಬಗ್ಗೆ ಕೊಟ್ಟಿಲ್ಲ. ಸೊ ಅದರಿಂದ ಇಲ್ಲೊಬ್ಬ ವ್ಯಕ್ತಿ ಬರಲೇಬೇಕು. ಇಲ್ಲೊಂದು ಡ್ಯಾಶ್ ಇದೆ, ಜಿ ಇನ್ನು ಫಿಲಪ್ ಆಗಿಲ್ಲ, ಇಲ್ಲೊಂದು ಡ್ಯಾಶ್ ಇದೆ. ಎಫ್ ಪಕ್ಕ ಇ ಬರ್ಬೇಕು ಅಂದ್ರೆ ಇಲ್ಲೇ ಬರ್ಬೇಕು, ಈ ಕಡೆ ಬರಕ್ಕಾಗಲ್ಲ. ಈ ಕಡೆ ಏನಾದ್ರು ಬಂದ್ರೆ ಇಲ್ಲಿ 2 ಜಾಗ ಖಾಲಿ ಉಳಿಯುತ್ತೆ, ಇನ್ನೊಬ್ಬ ಅಷ್ಟೇ ಪ್ಲೇಸ್ ಮಾಡಕ್ ಉಳಿದಿರೋದು. ಸೊ ಅದರಿಂದ ಇಲ್ಲೇ ಬರ್ಬೇಕು, ಎಫ್ ಇಲ್ಲೇ ಬರ್ಬೇಕು. ಸೊ ಉಳಿದಿರೋದು ಯಾರು? ಜಿ. ಸೊ ಅವನ್ನ ಇಲ್ಲಿ ಕೂಡ್ಸೋದು. ಸೊ ಪೂರ್ತಿ ಅರೇಂಜ್ಮೆಂಟ್ ಆಯ್ತು. ಇ ಎಫ್ ಜಿ ಹೆಚ್ ಎ ಬಿ ಸಿ ಡಿ. ಸೊ ದಿಸ್ ಇಸ್ ದ ಅರೇಂಜ್ಮೆಂಟ್. ಸೊ ಇಲ್ಲಿ ಪಕ್ಕಾ ಇನ್ಫಾರ್ಮೇಶನ್ ಯಾವುದು, ಡೆಫಿನೆಟ್ ಇನ್ಫಾರ್ಮೇಶನ್ ಯಾವುದು ಅಂದ್ರೆ ಎ ಈಸ್ 4th ಟು ದ ರೈಟ್ ಆಫ್ ಇ, ಇದೊಂದು. ಮತ್ತೆ ಹೆಚ್ ಈಸ್ ನೆಕ್ಸ್ಟ್ ಟು ದ ಲೆಫ್ಟ್ ಆಫ್ ಎ ಅಂಡ್ ಎ ಈಸ್ ದ ನೇಬರ್ ಆಫ್ ಬಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಒಂದೊಂದೇ ಮಾಡ್ಕೊಂಡು ಹೋಗೋದು. ಸೊ ಇಲ್ಲಿ ಕ್ವೆಶ್ಚನ್ಸ್ ಯಾವ ತರ ಕೇಳ್ತಾರೆ ಅಂದ್ರೆ, ಹೂ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಎ? ಸೊ ರೈಟ್ ಅಂದ್ರೆ ಈ ಕಡೆ 1 2 ಸಿ. ಸಿ ಇಸ್ ದ ಆನ್ಸರ್. ಹೂ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ? ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ, ಎಫ್ ಅಲ್ವಾ? Who is sitting at the left end of the row? Left end of the row, E. Who is sitting at the right end of the row? D. ಅಲ್ವಾ? ಸೊ ಹಾಗೆಲ್ಲ ಕೇಳ್ತಾರೆ. ಸೆಕೆಂಡ್ ಟು ದ ರೈಟ್ ಆಫ್ ಬಿ, ಥರ್ಡ್ ಟು ದ ಲೆಫ್ಟ್ ಆಫ್ ಎ. ಸೊ ಹಾಗೆಲ್ಲ ಕೇಳ್ತಾರೆ. ಸೊ ಅದನ್ನ ನೋಡ್ಕೊಂಡು ಆನ್ಸರ್ ಮಾಡಬಹುದು. ಇದ್ರಲ್ಲೂ ಕೆಲವೊಂದು ವೇರಿಯೇಷನ್ಸ್ ಕೇಳಬಹುದು. ಸಪೋಸ್ ಫೇಸಿಂಗ್ ಸೌತ್, ಬೈ ಡಿಫಾಲ್ಟ್ ಎಲ್ಲರೂ ಕೂಡ ನಾರ್ತ್ ಫೇಸ್ ಮಾಡೋದು. ಆದ್ರೆ ಸ್ಪೆಸಿಫಿಕ್ ಆಗಿ ಏನಾದ್ರು ಕ್ವೆಶ್ಚನ್ ಅಲ್ಲಿ ಸೌತ್ ಫೇಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅಲ್ಲಿ ಲೆಫ್ಟ್ ರೈಟು ಎಲ್ಲ ಚೇಂಜ್ ಆಗುತ್ತೆ. ನೀವು ಅದನ್ನ ವಿಜುವಲೈಸ್ ಮಾಡ್ಕೋಬೇಕು, ಯಾವ ತರ ನಿಂತಿರ್ತಾರೆ, ಅವ್ರ ಲೆಫ್ಟ್ ಏನು ಅವ್ರ ರೈಟ್ ಏನು ಅನ್ನೋದೆಲ್ಲ ವಿಜುವಲೈಸ್ ಮಾಡ್ಕೋಬೇಕು. ಸಮ್ ಫೇಸಿಂಗ್ ಸೌತ್, ಸಮ್ ಫೇಸಿಂಗ್ ನಾರ್ತ್ ಅಂತಾನು ಕೇಳ್ಬೋದು. ಕೆಲವರು ಸೌತ್ ವರ್ಡ್ಸ್ ಮುಖ ಮಾಡಿದ್ದಾರೆ, ಕೆಲವರು ನಾರ್ತ್ ಮುಖ ಮಾಡಿದ್ದಾರೆ. ಆಗ ಅವ್ರಿಗೆ ಲೆಫ್ಟ್ ರೈಟ್ ಎಲ್ಲ ಬೇರೆ ಬೇರೆ ಇರುತ್ತೆ ಅಲ್ವಾ? ಸೊ ಅದನ್ನ ವಿಜುವಲೈಸ್ ಮಾಡ್ಕೋಬೇಕು. ಜೆಂಡರ್ ಮತ್ತೆ ಏಜ್ ಅನ್ನ ಆಡ್ ಮಾಡಬಹುದು. ಸೊ ಆಗ್ಲೇ ಹೇಳ್ದಾಗೆ ಮೇಲ್ಸ್ ಫಿಮೇಲ್ಸ್, ಸೊ ಅದರಲ್ಲಿ ಕೆಲವೊಂದು ಕೇಳ್ಬಹುದು. ಮೇಲ್ಸ್ ಫಿಮೇಲ್ಸ್ ಎಲ್ಲ ಪಕ್ಕ ನಿಂತಿಲ್ಲ. ಮತ್ತೆ ಏಜ್ ಕೂಡ ಆಡ್ ಮಾಡಬಹುದು. ಕಿಡ್ಸ್ ಪಕ್ಕ ನಿಂತಿರ್ತಾರೆ, ಅಡಲ್ಟ್ ಪಕ್ಕ ಕಿಡ್ಸ್ ಇರ್ಬೋದು. ಸೊ ಈ ತರ ಎಲ್ಲ ಕೊಟ್ಟಿರ್ಬೋದು. ನೋ 2 ಮೇಲ್ಸ್ ಆರ್ 2 ಫಿಮೇಲ್ಸ್ ಆರ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಈಚ್ ಅದರ್, ಹಾಗೆಲ್ಲ. ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಆರ್ ನಿಯರ್ ಟು ಸಮ್ ಪರ್ಸನ್. ಸೊ ಯಾವುದೋ ಒಬ್ಬ ವ್ಯಕ್ತಿಯ ಪಕ್ಕ ಇವನ್ ಬರೋದಿಲ್ಲ, ಅಥವಾ ಈ ಇಬ್ಬರು ವ್ಯಕ್ತಿಯ ನಡುವೆ ಇವನ್ ಬರ್ತಾನೆ, ಹಾಗೆಲ್ಲ ಕೊಟ್ಟಿರ್ಬೋದು. ಸೊ ಅದನ್ನ ಕೂಡ ನೀವು ಕನ್ಸಿಡರ್ ಮಾಡಬೇಕು. ಸೊ ಕೆಲವೊಂದು ಟಿಪ್ಸ್ ಅನ್ನ ಕೊಡೋದಾದ್ರೆ, ಮೈಂಡ್ ಅನ್ನ ಕೂಲ್ ಆಗಿ ಕಾಮ್ ಆಗಿ ಇಟ್ಕೊಳ್ಳಿ, ಯಾವಾಗ್ಲೂ ರಿಲ್ಯಾಕ್ಸ್ಡ್ ಆಗಿರಿ. ಎಲ್ಲಾ ತರದ ಕ್ವೆಶ್ಚನ್ ಒಂದೇ ಸರಿ ಅಟೆಂಪ್ಟ್ ಮಾಡೋಕೆ ಹೋಗ್ಬೇಡಿ. ನೀವು ಫ್ರೀ ಇದ್ದಂತ ಟೈಮಲ್ಲಿ ಒಂದು 10 ನಿಮಿಷ ಕೂತ್ಕೊಂಡು ಇದ್ಯಾವ್ದಿದು ಕ್ವೆಶ್ಚನ್ ಅಂತ ನೋಡ್ಕೊಂಡು ನಿಧಾನವಾಗಿ ಸಾಲ್ವ್ ಮಾಡೋಕೆ ಶುರು ಮಾಡಿ. ಟೆನ್ಷನ್ ತಗೋಬೇಡಿ. ಸೊ ಫಸ್ಟ್ ಸ್ಲೋ ಆಗಿ ಸಾಲ್ವ್ ಮಾಡಿ, ಆಮೇಲೆ ಪಿಕಪ್ ಮಾಡಬಹುದು ಸ್ಪೀಡ್ ಅನ್ನ. ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ಫಸ್ಟ್ ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡೋದನ್ನ ಕಲಿಬೇಕು. ಆಮೇಲೆ ಬೇಕಾದ್ರೆ ಇನ್ನು ಡಿಫಿಕಲ್ಟ್ ಇರುವಂತ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ. ಹಾಗೇನೆ ಇದಕ್ಕೊಂದು ನೋಟ್ ಬುಕ್ ಇಟ್ಟು ಇದು ಇಂಪಾರ್ಟೆಂಟು ಇದಲ್ಲ ಅಂತೆಲ್ಲ ಮಾರ್ಕ್ ಮಾಡೋದು, ಸೊ ಅದೆಲ್ಲ ಬೇಡ. ಅದೆಲ್ಲ ನಿಮ್ಮ ಕಾಲೇಜ್ಗೆ ಬಿಟ್ಬಿಡಿ. ಯಾವುದೇ ರಫ್ ಪೇಜ್ ಸಿಗ್ಲಿ,
ಅದರಲ್ಲೇ ಸಾಲ್ವ್ ಮಾಡಿ ಆ ರಫ್ ಪೇಜ್ ಎಲ್ಲೋಗುತ್ತೆ ಅನ್ನೋ ಗೊತ್ತಿಲ್ಲ, ತೂಕಕ್ಕೆ ಹಾಕ್ಬಿಡಿ, ಅದನ್ನ ಮಾರ್ಬಿಡಿ ಅದನ್ನ. ಅರೆ ನೋಟ್ಬುಕ್ ಅಲ್ಲಿ ನೀವು ಫಾರ್ಮುಲಾಸು, ಕೆಲವೊಂದು ಇಂಪಾರ್ಟೆಂಟ್ ರೂಲ್ಸು ಅದ್ ಮಾತ್ರ ಬರ್ಕೋಬಹುದು, ಆಯ್ತಾ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವೆಶನ್ಸ್ ರಿಪೀಟ್ ಆಗೋದಿಲ್ಲ, ಬೇರೆ ಬೇರೆ ತರ ಇರುತ್ತೆ, ಹೊಸ ಆಡ್ ಆಗ್ತಾ ಇರುತ್ತೆ ಇನ್ನ. ಸೊ ಅದರಿಂದ ಆ ಥರ ಮಾಡೋದು ಬೇಡ. ನೋಟ್ಬುಕ್ ಎಲ್ಲ ಇಟ್ಕೊಂಡು ಗಟ್ ಮಾಡೋದು, ಬ್ಯಾಟ್ ಮಾಡೋದು ಇದೆಲ್ಲ ಬೇಡ, ಆಯ್ತಾ. ಸೊ ಅದರಿಂದ ಇಷ್ಟೊತ್ತರೆಗೂ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಂಟರ್ನೆಟ್ ಅಲ್ಲಿ ಬೇಕಾದಷ್ಟು ಓಪನ್ ಮ್ಯಾಟ್ ಮತ್ತೆ ಜಿ ಮ್ಯಾಟ್, ಕೆ ಮ್ಯಾಟ್ ಇದಕ್ಕೆ ಸಂಬಂಧಪಟ್ಟಂತ ಕ್ವೆಶನ್ ಪೇಪರ್ಸ್ ಎಲ್ಲ ಸಿಗುತ್ತೆ ಫ್ರೀ ಆಗಿ. ಸೊ ಅದನ್ನೆಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್, ಸೆಲೆಬ್ರೇಟ್ ಲರ್ನಿಂಗ್, ಹ್ಯಾಪಿ ಸ್ಟಡೀಸ್. ಥ್ಯಾಂಕ್ ಯು.